ಸುಮಾರು ಜನ ಮಾಡಿದ್ರು. ಒಬ್ರು ರಮೇಶ್ ಜಿಗಜಿಣಗಿ ಅವರು ಎರಡು ವಿಚಾರಗಳನ್ನ ಎತ್ತುಕೊಂಡ್ರು. ಒಂದು ಮಾತು ಹೇಳಿದ್ರು, RSS ಅನ್ನ ಪ್ರಶ್ನೆ ಮಾಡಿದವರು ಯಾರು ಜೀವಂತವಾಗಿ ಇಲ್ಲ ಅಂತ ಹೇಳಿದ್ರು. ನಮಸ್ಕಾರಗಳು. ಪತ್ರಕರ್ತರು ಜನರ ಮಿತ್ರರು, ಹಾಗೆ ನಮಗೂ ಮಿತ್ರರು. ಯಾಕೆ ಹೇಳಿದ್ರೆ ನಮ್ಮ ಮಾತನ್ನ ಜನರಿಗೆ ತಲುಪಿಸುವ ನಮ್ಮ ಸ್ನೇಹಿತರು ಅಂತ ನಾವೆಲ್ಲ ಪರಿಗಣಿಸಿದ್ದೇವೆ. ನಿಮ್ಮಲ್ಲಿಗೆ ಮೊದಲನೇ ಬಾರಿ ಬಂದಿದ್ದೇವೆ. ನಿಮ್ಮ ಜೊತೆ ಒಂದು ಒಳ್ಳೆ ಸಂವಾದ ಮಾಡಬೇಕು ಅನ್ನೋ ಆಸೆಯಿಂದ ಬಂದಿದೆ. ನಾನು ಮೊದಲಿಗೆ ಮಾತಾಡಲಿಕ್ಕೆ ಬಯಸ್ತಾ ಇರೋದು, ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರು RSS ನೋಂದಾವಣೆಯ ಬಗ್ಗೆ RSSನ ಸರಸಂಘ ಚಾಲಕರಾದ ಮೋಹನ್ ಭಾಗವತರವರಿಗೆ ಬರೆದ ಪತ್ರದ ವಿಚಾರದಲ್ಲಿ ಒಂದು ಎರಡು ವಿಚಾರಗಳನ್ನು ತಮ್ಮ ಮುಂದೆ ಇಡಬೇಕು ಅಂತ ಬಯಸ್ತೇನೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಇಡೀ ದೇಶದಲ್ಲಿ ನೋಂದಾವಣೆ ಆಗದಂತ ಯಾವುದಾದ್ರೂ ದೊಡ್ಡ ಸಂಸ್ಥೆಗಳು ಇದೆ ಅಂತಂದ್ರೆ ಅದು RSS ಮಾತ್ರ. ಯಾವ ಸಂಸ್ಥೆಗಳು ನೋಂದಾವಣೆಯೂ ಆಗದೆ ಜನರಿಂದ ದೇಣಿಗೆಗಳನ್ನು ಯಾವುದೇ ರೀತಿಯ ರಸೀದಿ ಇಲ್ಲದೆ ಪಡ್ಕೊಂಡು, ಅದಕ್ಕೆ ಯಾವುದೇ ಲೆಕ್ಕಪತ್ರವನ್ನು ಕೂಡ ಕೊಡದೆ ಒಂದು ವ್ಯವಹಾರ ಮಾಡ್ತಾ ಇರುವಂತಹ ದೇಶದ ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಅದು RSS. ಈ RSSನವರಿಗೆ ಏನಾಗಿದೆ ಅಂತ ಹೇಳಿದ್ರೆ, RSSನವರು ಟೀಕೆಗಳನ್ನು ಸಹಿಸುವುದಿಲ್ಲ. ಅವರಿಗೆ ಆ ಇತಿಹಾಸವೇ ಇಲ್ಲ. ಅವರನ್ನು ಯಾರಾದ್ರೂ ಟೀಕೆ ಮಾಡಿದ್ರೆ, ಅವರನ್ನು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ, ಅವರ ನಡವಳಿಕೆಗಳು ಸರಿ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವರು ನೀವು ನಮ್ಮನ್ನ ಕೇಳಲಿಕ್ಕೆ ನೀನು ಯಾರು ಅನ್ನೋ ಪ್ರಶ್ನೆಯನ್ನು ತಿರುಗಿ ಹಾಕ್ತಾರೆ. ಅಥವಾ ಅವರ ದಾಟಿ ಹೇಗಿರ್ತದೆ ಅಂತ ಹೇಳಿದ್ರೆ, ನಮ್ಮನ್ನ ಟೀಕೆ ಮಾಡುವವರೆಲ್ಲರೂ ದೇಶದ್ರೋಹಿಗಳು, ನಮ್ಮನ್ನ ಟೀಕೆ ಮಾಡುವವರೆಲ್ಲರೂ ಧರ್ಮದ್ರೋಹಿಗಳು ಅನ್ನುವಂತ ಒಂದು ಹಣೆಪಟ್ಟಿಯನ್ನು ಪ್ರಶ್ನೆ ಮಾಡಿದ ವ್ಯಕ್ತಿಗೆ ಹಚ್ಚಿ ಅವರನ್ನ ಬಾಯಿ ಮುಚ್ಚಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಯಾಕೆ ಹೇಳಿದ್ರೆ, ಒಂದು ಪ್ರಜಾಪ್ರಭುತ್ವ ಅಂತ ಹೇಳಿದ ಮೇಲೆ ಅಲ್ಲಿ ಟೀಕೆಗಳು, ಅಲ್ಲಿ ಪ್ರಶ್ನೆಗಳು, ಅಲ್ಲಿ ಜಿಜ್ಞಾಸೆಗಳು ಸಹಜವಾಗಿ ಬರ್ತದೆ. ಅವರ ಒಳಗೆ ಪ್ರಜಾಪ್ರಭುತ್ವ ಇಲ್ಲ, ಹಾಗೆ ಅವರ ಹೊರಗೆ ಕೂಡ ಪ್ರಜಾಪ್ರಭುತ್ವವನ್ನ ಉಳಿಲಿಕ್ಕೆ ಬಿಡುವುದಿಲ್ಲ ಅನ್ನುವುದು ಅವರ ನೇಚರ್ ಹಾಗಿರುವಂಥದ್ದು. ಈಗ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರವನ್ನು ಬರೀತಾರೆ, RSS ನೋಂದಾವಣೆ ಆಗಿದೆಯೇ, ಆಗದಿದ್ರೆ ಯಾಕೆ ಆಗಿಲ್ಲ ಅನ್ನುವ ಬಗ್ಗೆ ಸವಿವರವಾದಂತಹ ಒಂದು ಪತ್ರವನ್ನು ಅವರು ಸರಸಂಘ ಚಾಲಕರಿಗೆ ಅತ್ಯಂತ ಗೌರವಯುತವಾಗಿ ಆ ಪತ್ರವನ್ನು ಬರೀತಾರೆ. ಆ ಪತ್ರ ಅವರು ಬರೆದ ನಂತರ ಅವರಿಗೆ ಬಂದ ಪ್ರತಿಕ್ರಿಯೆಗಳು ಹೇಗಿದೆ ಅನ್ನೋದನ್ನ ಒಂದು ಕ್ಷಣ ಗಮನಿಸಬೇಕು. ಎಲ್ಲರೂ ಅವರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಏನು ಚಿತ್ತಾಪುರದಲ್ಲಿ ಒಂದು 6 ತಿಂಗಳ ಹಿಂದೆ ಒಂದು ಪಥಸಂಚಲನಕ್ಕೆ ವಿಷಯದಲ್ಲಿ ಒಂದು ಕಾಂಟ್ರವರ್ಸಿ ಆಗಿತ್ತು, RSSನ ನೋಂದಣಿಯ ವಿಷಯದಲ್ಲಿ. ಆಗ ಮೋಹನ್ ಭಾಗವತರು ತ್ರಿವೇಂದ್ರಮನಲ್ಲಿ ಕೂತ್ಕೊಂಡು ಒಂದು ಮಾತು ಹೇಳ್ತಾರೆ. ಏನ್ ಹೇಳಿದ್ರೆ, RSSಗೆ ನೋಂದಾವಣೆ ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿತ್ತು, ಆಮೇಲೆ ಅದು ನೋಂದಾವಣೆ ಆಗಬೇಕು ಅಂತ ನಮಗೆ ಯಾರು ಹೇಳಲೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಿಂದೂ ಧರ್ಮ ನೋಂದಾವಣೆ ಆಗಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಅವ್ರು ಕೇಳ್ತಾರೆ. ಯಾವ ಧರ್ಮಗಳು ಈ ಭೂಮಿಯ ಮೇಲೆ ನೋಂದಾವಣೆ ಆಗ್ಲಿಲ್ಲ. ಹಾಗಾಗಿ ಹಿಂದೂ ಧರ್ಮ ನೋಂದಾವಣೆ ಆಗಿದೆಯೇ ಅನ್ನುವ ಅವರ ಪ್ರಶ್ನೆ ಅತ್ಯಂತ ಬಾಲಿಶದ್ದು ಮತ್ತು ಇವರ ಬಾಯಿಯನ್ನು ಮುಚ್ಚಿಸುವ ಒಂದು ಪ್ರಯತ್ನ ಅಂತ ನನಗೆ ಅನಿಸಿತು. ಅದರ ಜೊತೆಗೆ ಅವರು ನನಗೆ ಯಾರು ನೋಂದಾವಣೆ ಆಗ್ಲಿಕ್ಕೆ ಹೇಳಲಿಲ್ಲ ಅಂದ್ರೆ, ಒಬ್ಬ ಜವಾಬ್ದಾರಿ ವ್ಯಕ್ತಿಗೆ ನೋಂದಾವಣೆ ಮಾಡಬೇಕು ಅನ್ನೋದಕ್ಕೆ ಯಾರು ಹೇಳಬೇಕಾಗಿಲ್ಲ. ಅದು ಕೂಡ ಅವರ ಬಾಲಿಶ ಉತ್ತರ ಅಂತಲೇ ಅದನ್ನ ತಳ್ಳಿ ಹಾಕಬೇಕಾಗ್ತದೆ. ಆಮೇಲೆ ಈಗ ಮೊನ್ನೆ ಪುನಃ ಈ ನೋಂದಾವಣೆ ವಿಚಾರ ಚರ್ಚೆಗೆ ಬಂದ ನಂತರ ಇವರೆಲ್ಲ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನ ಸುಮಾರು ಜನ ಮಾಡಿದ್ರು. ಒಬ್ರು ರಮೇಶ್ ಜಿಗಜಿಣಗಿ ಅವರು ಎರಡು ವಿಚಾರಗಳನ್ನ ಎತ್ತುಕೊಂಡ್ರು. ಒಂದು ಮಾತು ಹೇಳಿದ್ರು, RSS ಅನ್ನ ಪ್ರಶ್ನೆ ಮಾಡಿದವರು ಯಾರು ಜೀವಂತವಾಗಿ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಮನ್ನು ಕೂಡ ನಾವು ಮುಗಿಸ್ತೇವೆ ಅನ್ನುವಂತ ಒಂದು ಪರೋಕ್ಷ ಬೆದರಿಕೆಯನ್ನ ಜಿಗಜಿಗಣಿಯವರು ಅವರಿಗೆ ಹಾಕ್ತಾರೆ. ಆಮೇಲೆ ದಲಿತರಿಗೆ ಯಾಕೆ RSS ಅನ್ನು ಪ್ರಶ್ನಿಸುವ ಉಸಾಬರಿ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾರೆ. ದಲಿತರಿಗೆ ಯಾಕೆ ಯಾರನ್ನು ಪ್ರಶ್ನಿಸುವ ಹಕ್ಕು ಇಲ್ಲ ಅನ್ನುವುದು ಅವರ ಭಾವನೆ, ದಲಿತರು ಈ ದೇಶದ ಪ್ರಜೆಗಳು ಅಲ್ಲ ಅನ್ನುವುದು ಅವರ ಭಾವನೆ, ಅಥವಾ ದಲಿತರು ಇನ್ನೂ ಕೂಡ ಅವರು ದಾಸ್ಯದಲ್ಲೇ ಬದುಕಬೇಕು ಅನ್ನುವುದು ಅವರ ಭಾವನೆ ನನಗೆ ಅರ್ಥ ಆಗುವುದಿಲ್ಲ. ಹಾಗಾಗಿ ಅದು ಕೂಡ ಒಂದು ಬಾಯಿ ಮುಚ್ಚಿಸುವ ಪ್ರಯತ್ನ ಆಯ್ತು. ಇನ್ನು CT ಅವರು ಹೇಳ್ತಾರೆ, ಜಾತಿಗಳನ್ನು ಬೆಂಬಲಿಸುವವರು ಅವರಿಗೆ ನಾವು ಉತ್ತರ ಕೊಡುವುದಿಲ್ಲ ಅಂತ. ನೋಡಿ, ಇವರು ಯಾರಿಗೆ ಬೆಂಬಲಿಸ್ತಾರೆ ಅನ್ನುವುದು ಪ್ರಶ್ನೆ ಆಗುವುದಿಲ್ಲ. ಇವರು ಎತ್ತಿದ ಪ್ರಶ್ನೆ ಎಷ್ಟು ಜೆನ್ವಿನ್, ಇವರು ಎತ್ತಿದ ಪ್ರಶ್ನೆ ಎಷ್ಟು ಮಹತ್ವದ ಅನ್ನುವುದರ ಮೇಲೆ ಅವರು ಉತ್ತರವನ್ನ
ಕೊಡಬೇಕಾಗ್ತದೆ. ಪ್ರಶ್ನೆಯನ್ನು ಮಾಡಿದವರು ಏನು ಸಾಮಾನ್ಯರಲ್ಲ, ಅವರು ಈ ರಾಜ್ಯದ ಗೃಹ ಸಚಿವರು, ಅವರು ಜವಾಬ್ದಾರಿಯುತವಾಗಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾಗಿ ಇವರೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ದು ಇವರನ್ನ ಬಾಯಿ ಮುಚ್ಚಿಸುವುದಕ್ಕಷ್ಟೇ ಹೊರತು ಯಾಕೆ ರಿಜಿಸ್ಟ್ರೇಷನ್ ಆಗ್ಲಿಲ್ಲ, ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ಏನು ತೊಡಕುಗಳಿದೆ ಅನ್ನುವುದನ್ನ ಅವರು ಯಾರು ಕೂಡ ಹೇಳಲಿಲ್ಲ. ಇನ್ನು RSS ಹೇಗೆ ಕಾರ್ಯಾಚರಣೆ ಮಾಡ್ತದೆ ಅಂತ ಹೇಳಿದ್ರೆ, ಅದು ಒಂದು ಅಡ್ರೆಸ್ ಇಲ್ಲದ ಸಂಸ್ಥೆಯಾಗಿ ಹಾಗೆ ಹಾಗೆ ಕಾರ್ಯಾಚರಣೆ ಮಾಡ್ತಾ ಇದೆ. ಅದಕ್ಕೊಂದು ಅಡ್ರೆಸ್ ಇಲ್ಲ, ಅದೊಂದು ರಿಜಿಸ್ಟ್ರೇಷನ್ ಆಗದ ಕಾರಣ ಅದು ಇಡೀ ದೇಶದಲ್ಲಿ ಪಸರಿಸಿರುವಂತಹ ಒಂದು ಸಂಸ್ಥೆ, ಅಲ್ಲಲ್ಲಿ ಅವರಿಗೆ ಸ್ವಯಂ ಸೇವಕರು ಇದ್ದಾರೆ ಅಂತ ಹೇಳ್ಕೊಳ್ಳುವಂತ ಒಂದು ಸಂಸ್ಥೆಗೆ ಒಂದು ಸರಿಯಾದ ಅಡ್ರೆಸ್ ಇಲ್ಲ ಅನ್ನುವುದು ಬಹಳ ಖೇದಕರವಾದಂತ ವಿಷಯ. ಅವರು ಪರಾವಲಂಬಿಗಳಾಗಿ ಬದುಕುವರು. ಅಂದ್ರೆ ಅವರ ಒಂದು ಆಫೀಸ್ ಇದೆಯಲ್ಲ, ಅದು ಯಾವ ಆಫೀಸ್ ಕೂಡ ಅವರ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗಲ್ಲ. ಅವರ ನಾಗಪುರದಲ್ಲಿರುವ ಅವರ ಪ್ರಧಾನ ಕಚೇರಿ ಕೂಡ ಅದು ಬೇರೆಯವರ ಹೆಸರಿನಲ್ಲಿ, ಕೇಶವ ಬಲರಾಮ್ ಹೆಗಡೆವಾರ್ ಅವರ ವೈಯಕ್ತಿಕ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆದಂತಹ ಒಂದು ಆಫೀಸು. ಆ ಆಫೀಸಿನಲ್ಲಿ ಇವರು ಕಾರ್ಯನಿರ್ವಹಿಸ್ತಾರೆ. ಅದೇ ರೀತಿ ಬೇರೆ ಬೇರೆ ಕಡೆ ಕೂಡ ಬೇರೆ ಬೇರೆ ಕಡೆ ಅವರು ಆಫೀಸನ್ನು ನಡೆಸ್ತಾ ಇದ್ದಾರೆ. ಎಲ್ಲಿ ಕೂಡ ಅವರ ಸ್ವಂತ ಹೆಸರಿನಲ್ಲಿ ಆಫೀಸ್ ಕಟ್ಟಡಗಳು ಇಲ್ಲ. ಇನ್ನು ಇವರು ಪಥಸಂಚಲನ ಮಾಡುವಾಗ, ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡುವಾಗ ಇವರ ಹೆಸರಿನಲ್ಲಿ ಯಾವುದೇ ರೀತಿಯ ಪರ್ಮಿಷನ್ ಅನ್ನು ಪಡ್ಕೊಳ್ಳುವುದಿಲ್ಲ. ಅವರು ಬೇನಾಮಿ ಹೆಸರಿನಲ್ಲಿ ಪರ್ಮಿಷನ್ ಪಡ್ಕೊಂಡು ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಇವರ RSSನ ಏನು ಕಾರ್ಯಕರ್ತರು ಅಥವಾ RSSನ ಪ್ರಚಾರಕರು, ಅದರ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಇವರು ಯಾವುದೇ ಉದ್ಯೋಗವನ್ನು ಮಾಡುವುದು ನಮಗೆ ಕಾಣುವುದಿಲ್ಲ. ಅವರಿಗೆ ಸ್ವಂತ ಉದ್ಯೋಗ ಅಂದ್ರೆ ಅವರ ಪ್ರೊಫೆಷನ್ ಏನು ಅನ್ನುವುದು ಎಲ್ಲಿಯೂ ಅವರದ್ದು ಕಣ್ಣಿಗೆ ಕಾಣಿಸುವುದಿಲ್ಲ. ಅವರು RSSನ ಕೆಲಸ ಮಾಡ್ತಾರೆ, ಅವರು ಐಷಾರಾಮಿ ಜೀವನವನ್ನ ಮಾಡ್ತಾರೆ. ಅವರು ಮದುವೆ ಆಗುದಿಲ್ಲ, ಸಂಸಾರ ಇಲ್ಲ. ಅವರು ಹೇಗೆ ಇದ್ದಾರೆ ಅಂತ ಹೇಳಿದ್ರೆ ಅವರೊಂದು ಯೋಗಿಗಳಾಗಿ ಜೀವನ ಮಾಡುವುದು ಅಂತ ಹೇಳ್ತಾರೆ. ಆದ್ರೆ ಅವರ ನಾಯಕರು ಬರುವಂತಹ ಕಾರುಗಳನ್ನು ನೋಡಬೇಕು, ಅವರ ಮನೆಗಳನ್ನು ನೋಡಿದ್ರೆ ಅವರು ಐಷಾರಾಮದ ಜೀವನವನ್ನು ಮಾಡ್ತಾರೆ. ಅಂದ್ರೆ ಇವರಿಗೆ ಈ ಐಷಾರಾಮಿ ಜೀವನವನ್ನು ಮಾಡುವುದಕ್ಕೆ ಹಣ ಎಲ್ಲಿಂದ ಬರ್ತದೆ ಎನ್ನುವುದು ಪ್ರಶ್ನೆ ಆಗ್ತದೆ. ಈಗ ಏನು ಗುರುದಕ್ಷಿಣೆ ಹೆಸರಿನಲ್ಲಿ ಎಲ್ಲಾ ಕಡೆ ಕೋಟಿ ಕೋಟಿ ರೂಪಾಯಿಯನ್ನು ಇವರು ಬಾಚಿಕೊಂಡು ಹೋಗ್ತಾರೆ. ಅದಕ್ಕೆ ಯಾವುದೇ ರೀತಿಯ ಲೆಕ್ಕಾಚಾರವನ್ನು ಅವರು ಸಾರ್ವಜನಿಕಗೊಳಿಸುವುದಿಲ್ಲ ಅಥವಾ ಯಾರಿಗೂ ಆ ಲೆಕ್ಕವನ್ನು ಕೊಡುವುದಿಲ್ಲ. 100 ರೂಪಾಯಿಯನ್ನ ತಕೊಂಡ್ರೆ, ಅವರು ಕವರ್ನ ಒಳಗೆ 100 ರೂಪಾಯಿಯನ್ನು ತಕೊಂಡ್ರೆ ಅವರನ್ನು 1 ರೂಪಾಯಿ ಅಂತ ಬರೆಯುವಂತಹ ಪರಿಪಾಠವನ್ನು ಇವರು ಅನಾದಿ ಕಾಲದಿಂದಲೇ ಬೆಳೆಸಿಕೊಂಡು ಬಂದಿದ್ದಾರೆ. ಇನ್ನು ಮೋಹನ್ ಭಾಗವತ್ ಅವರು ಹೇಳ್ತಾರೆ, ನಾವು ಒಂದು ಬಾಡಿ ಆಫ್ ಇಂಡಿವಿಜುವಲ್ಸ್, ಹಾಗಾಗಿ ನಮಗೆ ರಿಜಿಸ್ಟ್ರೇಷನ್ ಮಾಡುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಈ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂದ್ರೆ ಎಲ್ಲಾ ಸಂಸ್ಥೆಗಳು ಕೂಡ ಬಾಡಿ ಆಫ್ ಇಂಡಿವಿಜುವಲ್ಸ್. ಯಾರು ಕೂಡ ಒಬ್ಬರಿಗೊಬ್ಬರು ಕೈ ಹಿಡ್ಕೊಂಡು ಅವರು ಒಂದು ಸಂಸ್ಥೆಯನ್ನು ಕಟ್ಟುವುದಿಲ್ಲ. ಅವರು ಆ ಬಾಡಿ, ಒಂದು ಸಂಸ್ಥೆಯ ಬಾಡಿ ಅನ್ನುವುದು ಅದೊಂದು ಇಂಡಿವಿಜುವಲ್ಸಿನ ಒಂದು ಗುಂಪಾಗಿರ್ತದೆ. ಮತ್ತೆ ಅವ್ರು ಹೇಳ್ತಾರೆ, ನಾವು ದೇಶಭಕ್ತರನ್ನು ನಿರ್ಮಾಣ ಮಾಡ್ತೇವೆ, ನಾವು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವುದು ಅವರ ಕ್ಲೇಮ್. ಅದು ಹೇಗೆ ಅವರು ನಿರ್ಮಾಣ ಮಾಡಿದ ಯಾವ ವ್ಯಕ್ತಿತ್ವಗಳು ಕೂಡ ಇಂದಿನವರೆಗೆ ದೇಶ ಪ್ರೇಮವನ್ನಾಗಲಿ ಅಥವಾ ಒಂದು ಸರಿಯಾದ ವ್ಯಕ್ತಿತ್ವವನ್ನಾಗಲಿ ತೋರಿಸಿದ್ದಿಲ್ಲ. ಅದಕ್ಕೆ ನಾನು ಈಗ ಮೊನ್ನೆ ಅಯೋಧ್ಯೆಗೆ ಬಂದಂತಹ, ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಂದಂತಹ ಕಾಣಿಕೆಗಳ ಲೂಟಿ ಏನಾಗಿದೆ ಅದನ್ನು ನೋಡುವಾಗ RSS ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಟ್ಟಂತ ಯಾವ ವ್ಯಕ್ತಿಗಳು ಕೂಡ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಿಲ್ಲ. ಅವರು ಯಾವತ್ತೂ ಪ್ರಾಮಾಣಿಕರಾಗಿ ಇರಲಿಲ್ಲ ಅನ್ನುವುದು ಸ್ಪಷ್ಟವಾಗಿ ನಮಗೆ ಕಾಣಿಸ್ತದೆ. ಈಗ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಇದೆಯಲ್ಲ, ಆ ಟ್ರಸ್ಟಿನ ಮುಖ್ಯಸ್ಥರು ಗೋಪಾಲ್ ದಾಸ್ ಅನ್ನುವರು. ಈ ಗೋಪಾಲ್ ದಾಸ್ ಅನ್ನುವರು RSSನ ಪ್ರಮುಖ ನಾಯಕರವರು. RSSನ ಪ್ರಮುಖ ನಾಯಕರಾಗಿದ್ದ ಗೋಪಾಲ್ ದಾಸ್ ಅವರಿಗೆ ಒಂದು ರಾಮ ಮಂದಿರವನ್ನು ಕೂಡ ನೆಟ್ಟಗೆ ನಡೆಸಲಿಕ್ಕೆ ಕೊಡುವುದಿಲ್ಲ ಅಂತ ಆದ್ರೆ ನಾವು ಅವರನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ ಇವರು ಅನ್ನುವುದನ್ನ ನಾವು ತಿಳಿಬೇಕಾಗ್ತದೆ. ಇನ್ನು ಅಲ್ಲಿ ಇರುವವರು ಚಂಪತ್ ರಾಯ್ ಅವರು, ಅದರ ಪ್ರಧಾನ ಕಾರ್ಯದರ್ಶಿಗಳು. ಅಲ್ಲಿನ ಎಲ್ಲ ವ್ಯವಹಾರವನ್ನು ನೋಡಿಕೊಳ್ಳುವವರು ಚಂಪತ್ ರಾಯ್ ಅವರು. ಚಂಪತ್ ರಾಯ್ ಅವರು ಯಾರು ಅಂದ್ರೆ ಅವರು ವಿಶ್ವ ಹಿಂದೂ ಪರಿಷತ್ತಿನ ದೊಡ್ಡ ಲೀಡರ್ ಅವರು ರಾಮ ಜನ್ಮಭೂಮಿ ಅಭಿಯಾನ ಆಯ್ತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ, ಎಲ್ಲದರದ್ದು ಕೂಡ ಅವರು ಮುಂಚೂಣಿಯಲ್ಲಿ ನಿಂತುಕೊಂಡು ಅವರು ಮುನ್ನಡೆಸಿದಂತಹ ಅವರ ಲೀಡರ್ ಅವರು. ಅಂತ ಚಂಪತ್ ರಾಯ್ ಅವರ ಲೀಡರ್ಶಿಪ್ನಲ್ಲಿ ಅಯೋಧ್ಯೆಯಲ್ಲಿ ಕೋಟಿಗಟ್ಟಲೆ ಹಣವನ್ನ ಲೂಟಿ ಮಾಡಿದ್ದಾರೆ. ನೋಡಿ, ಚಂಪತ್ ರಾಯ್ ಅವರಿಗೆ ಒಬ್ಬರು ರೈಟ್ ಹ್ಯಾಂಡ್ ಇದ್ದಾರೆ,
ಅವನ ಡ್ರೈವರ್, ಅವನ ಹೆಸರು ಟಿನ್ನು ಯಾದವ್ ಅಂತ. ಈ ಟಿನ್ನು ಯಾದವ್ ಅವನು ನೇರವಾಗಿ ಇಲ್ಲಿ ಹಣವನ್ನ ದುರುಪಯೋಗ ಮಾಡಿದ್ದು, ಬೆಳ್ಳಿಯ ಗಟ್ಟಿಗಳು ಅದರ ಇಟ್ಟಿಗೆಗಳನ್ನ ಸಾಗಾಟ ಮಾಡಿದ್ದು, ಚಿನ್ನದ ದೇವರ ಪ್ರತಿಮೆಗಳನ್ನ ಕದ್ದದ್ದು, ಇಂತಹ ಅನೇಕ ಕೆಲಸಗಳಲ್ಲಿ ಟಿನ್ನು ಯಾದವ್ ಇವರ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ, ಇವರ ಸಹಯೋಗಿಯಾಗಿದ್ದವ, ಇವರ ಜೊತೆಗೆ ಇದ್ದದ್ದು. ಅಂದ್ರೆ ಇವರ ಲಿಂಕ್ ಹೇಗಿದೆ ಅಂತ ಹೇಳಿದ್ರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪೂರ್ತಿಯಾಗಿ ಕಳ್ಳರನ್ನ ತುಂಬಿಸಿದ್ದಾರೆ. ಈಗ SIT ರಚನೆಯನ್ನ ಇವರು ನಮ್ಮ ಅಲ್ಲಿನ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರು ಮಾಡಿದ್ದಾರೆ. 8 ಜನರ ಬಂಧನ ಆಗಿದೆ. ಬಂಧನ ಆದವರೆಲ್ಲರೂ ಕೂಡ ಇಲ್ಲಿ ಲೆಕ್ಕ ಮಾಡ್ತಿದ್ದವರು ಇನ್ನು ಮೇಲ್ಸ್ತರದ ಜನರನ್ನು ಯಾರನ್ನು ಕೂಡ SIT ಮುಟ್ಲೇ ಇಲ್ಲ. ನೋಡಿ, ಯೋಗಿ ಆದಿತ್ಯನಾಥ್ ಅವರು ಮೊನ್ನೆ ಒಂದು ದಿವಸ ಭಾಷಣ ಮಾಡುವಾಗ ಹೇಳಿದ್ರು, ರಾಮ ಭಕ್ತರನ್ನು ವಂಚನೆ ಮಾಡಬೇಡಿ ಅನ್ನುವಂತ ಒಂದು ಇಮೋಷನಲ್ ಭಾಷಣವನ್ನು ಅವರು ಮೊನ್ನೆ ಮಾಡಿ ಇದನ್ನ ತಿಪ್ಪೆ ಸಾರಿಸುವ ಕೆಲಸವನ್ನು ಮಾಡಿದ್ರು. ಯಾರಿಗೆ? ಪ್ರತಿಪಕ್ಷಗಳು ಈ ಪ್ರಶ್ನೆಯನ್ನು ಇಟ್ಟುವ. ಅಂದ್ರೆ ರಾಮ ಭಕ್ತರನ್ನು ವಂಚಿಸಿದ್ದು ಯಾರು? ನಿಜವಾಗಿ ಯಾರು ಅಲ್ಲಿ ನಿಂತುಕೊಂಡು ಅಲ್ಲಿ ಹಣವನ್ನ ದೋಚಿದ್ರು, ಯಾರು ಕೋಟಿ ಕೋಟಿ ಹಣವನ್ನ ಬೆಳ್ಳಿಯ ಸೊತ್ತುಗಳನ್ನ ಸಾಗಾಟ ಮಾಡಿ ಸ್ವಂತ ಆಸ್ತಿಯನ್ನ ತೆಗೆದು ಹಣವನ್ನು ದುರುಪಯೋಗ ಮಾಡಿದ್ರು, ಅವರೇ ರಾಮ ಭಕ್ತರನ್ನ ವಂಚಿಸಿದವರಲ್ಲದೆ ಅದನ್ನು ಪ್ರಶ್ನೆ ಮಾಡಿದಂತ ಪ್ರತಿಪಕ್ಷಗಳ ನಾಯಕರು ಹೇಗೆ ರಾಮ ಭಕ್ತರನ್ನು ವಂಚನೆ ಮಾಡುವವರಾಗ್ತಾರೆ? ಅಂದ್ರೆ ಅವರ ಉದ್ದೇಶ ಕೂಡ ಬಾಯಿ ಮುಚ್ಚಿಸುವುದೇ ಆಗಿದೆ. ನೋಡಿ, ಅವತ್ತು ರಾಮ ಮಂದಿರದ ನಿರ್ಮಾಣ ಆಗಿ ಅದರ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ RSS ಎಲ್ಲ ಕಾರ್ಯಕರ್ತರು ಊರೆಲ್ಲ ಹೋಗಿ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಜನರಿಗೆ ಮಂಕುಬೂದಿ ಎರಚಿ ಜನರಿಗೆ ಚುನಾವಣೆಗೋಸ್ಕರ, ಅದರ ನಂತರ ಬರುವ ಲೋಕಸಭಾ ಚುನಾವಣೆಗೆ ಜನರನ್ನು ಧ್ರುವೀಕರಣ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಇವತ್ತು RSS ಎಲ್ಲ ಕಾರ್ಯಕರ್ತರಿಗೆ, ಯೋಗಿ ಆದಿತ್ಯನಾಥ್ ಅವರಿಗೆ, ಆ ರಾಮ ಜನ್ಮಭೂಮಿ ಟ್ರಸ್ಟಿನ ಎಲ್ಲ ಸದಸ್ಯರಿಗೆ ಒಂದು ಜವಾಬ್ದಾರಿ ಇದೆ. ಏನು ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಮಂತ್ರಾಕ್ಷತೆಯನ್ನು ಊರಿಗೆ ಸಾಗಾಟ ಮಾಡಿ ಊರಲ್ಲಿ ಜನರಿಗೆ ತಲುಪಿಸಿದ್ರು, ಅದೇ ರೀತಿ ಈಗ ವಂಚನೆ ಮಾಡಿ ಏನು ಹಣವನ್ನ ಲೂಟಿ ಹೊಡೆದಿದ್ದಾರೆ, ಈ ಹಣವನ್ನ ಜನರಿಗೆ ತಲುಪಿಸಿ, ಪ್ರತಿ ಮನೆಗೆ ತಲುಪಿಸಿ ಅವರಿಗೆ ಅದನ್ನ ವಾಪಸ್ ಕೊಡುವ ಜವಾಬ್ದಾರಿ ಕೂಡ ಇದೆ. ಹೀಗೆ ಮಾಡಿದಾಗ ಮಾತ್ರ ಇವರು ಮಾಡಿದ ಈ ಪಾಪಕ್ಕೆ ಪರಿಹಾರ ಆಗಬಹುದು. ನೋಡಿ, ಕೇವಲ ಇವರು ಮಾತ್ರ ಅಲ್ಲ, ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟ ಹಾಗೆ ಜವಾಬ್ದಾರಿಯಲ್ಲಿ ಇರುವವರು ಮಾತ್ರ ವ್ಯಕ್ತಿತ್ವ ಇಲ್ಲದವರು, ಭ್ರಷ್ಟಾಚಾರದಲ್ಲಿ ತೊಡಗಿದವರು ಮಾತ್ರ ಅಲ್ಲ, ಅನೇಕ ಜನ RSS ತಾನು ಅಲ್ಲಿ ಸಂಶೋಧನೆ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಇವು ಭಾರಿ ದೊಡ್ಡ ವ್ಯಕ್ತಿತ್ವ ಅಂತ ಹೇಳಿ ನಾವು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತೇವೆ ಅಂತ ಹೇಳಿದವರು, ಇವರು ಯಾರು ಕೂಡ ಅಧಿಕಾರ ಬಂದಾಗ ಅವರು ಧೀರರಾಗಿ ಕೂಡ ಅವರು ವರ್ತಿಸಲಿಲ್ಲ, ಶೂರರಾಗಿ ಕೂಡ ಅವರು ವರ್ತನೆಯನ್ನು ಮಾಡಲಿಲ್ಲ. ಇದಕ್ಕೆ ನಾನು ಪ್ರಧಾನಮಂತ್ರಿ ಮೋದಿ ಅವರನ್ನು ಕೂಡ ಉದಾಹರಣೆಯಾಗಿ ಕೊಡ್ತೇನೆ. ಮೊನ್ನೆಯ ದಿವಸ ಏನು ಟ್ರಂಪ್ ಸಾಹೇಬರು ಏನು ನಮ್ಮ ದೇಶದ ನಾಗರಿಕರನ್ನು, ಅಂದ್ರೆ ಅಲ್ಲಿಗೆ ವಲಸೆ ಹೋದವರನ್ನು ಅವಮಾನ ಮಾಡಿ, ನಮ್ಮ ದೇಶವನ್ನು ಮತ್ತೆ ಮತ್ತೆ ಅವಮಾನ ಮಾಡಿ, ಬೇರೆ ಬೇರೆ ಪ್ರಕಾರವಾಗಿ, ನಿಮಗೆ ಗೊತ್ತು, ನಾನು ಡೀಟೇಲ್ ಆಗಿ ಹೇಳುದಿಲ್ಲ, ಆ ಅವಮಾನವನ್ನ ಸತತವಾಗಿ ಮಾಡ್ತಾ ಇದ್ರು ಕೂಡ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಒಂದೇ ಒಂದು ಶಬ್ದವನ್ನು ಕೂಡ ಟ್ರಂಪ್ ಅವರಿಗೆ, ತನಗೆ ಸ್ವಾಭಿಮಾನ ಇದೆ, ನನ್ನ ದೇಶಕ್ಕೆ ಅವಮಾನ ಮಾಡ್ತಾ ಇದ್ದಿ, ಬಾಯಿ ಮುಚ್ಚು ಅನ್ನುವಂತ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಅವರು ಇಷ್ಟವರೆಗೆ ಕೊಡ್ಲಿಲ್ಲ. ನಮಗೆ ಗೊತ್ತುಂಟು, ಕುಸ್ತಿಪಟುಗಳಾದಂತಹ ಮಹಿಳೆಯರನ್ನು ಯಾರು ದುರುಪಯೋಗ ಮಾಡಿದ್ರು ಅಂದ್ರೆ ಈ RSS ಪ್ರಾಡಕ್ಟ್ಗಳೇ ದುರುಪಯೋಗ ಮಾಡಿದ್ರು. ಯಾರು ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಹೊಸಕ್ಕೆ ಹಾಕಿ, ಏನು ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗಿನ ಉದಾಹರಣೆ, ವಿರೋಧ ಪಕ್ಷವನ್ನ ಬಡಿದು ಇಡೀ ಒಂದು ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾ ಇದ್ದಾರೆ, ಅವರು ಕೂಡ ಈ RSS ಪ್ರಾಡಕ್ಟ್ಗಳೇ ಆಗಿದೆ. ಬೇರೆ ದೂರ ಬೇಡ, ನಮ್ಮ ಊರಿನಲ್ಲಿ ಇಲ್ಲಿಗ ಮೊನ್ನೆ ಒಂದು ಆಣೆ ಪ್ರಮಾಣ ಆಯ್ತು. ಬಿಜೆಪಿಯ ಒಳಗೆ ಒಂದು ಕ್ರಾಸ್ ವೋಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಒಂದು ಆಣೆ ಪ್ರಮಾಣದ ಒಂದು ಪ್ರಹಸನವನ್ನು ಮಾಡುವಂತ ಒಂದು ತಯಾರಿಯನ್ನ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಮಾಡಿದ್ರು. ಈ ಆಣೆ ಪ್ರಮಾಣ ಧರ್ಮಸ್ಥಳದಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ರಾಜಕೀಯವನ್ನು ತಂದು, ರಾಜಕೀಯದ ಆಣೆ ಪ್ರಮಾಣವನ್ನು ಮಾಡುವಂತಹ ಒಂದು ಒಂದು ವ್ಯಕ್ತಿತ್ವವನ್ನ ನಮಗೆ ತೋರಿಸಿದವರು ಯಾರು ಅಂತ ಹೇಳಿದ್ರೆ, ಒಬ್ರು ವಿಜಯೇಂದ್ರ ಆದ್ರೆ, ಇನ್ನೊಬ್ರು ನಮ್ಮ ಇಲ್ಲಿನ ಶಾಸಕರಾದಂತಹ ಹರೀಶ್ ಪೂಂಜಾ ಅವರು ಕೂಡ ಇಲ್ಲಿ ಏನು ಆಣೆ ಪ್ರಮಾಣ ಆಗ್ಬೇಕು ಅದರ ಹಿಂದೆಲಿತ್ತು, ಅದಕ್ಕೆ
ಪುಸಲಾಯಿಸಿ ಅವರಿಗೆ ಆ ಸಲಹೆಯನ್ನು ಕೊಟ್ಟು ಅದನ್ನು ಮಾಡುವುದಕ್ಕೆ ವ್ಯವಸ್ಥೆ ಮಾಡಿದವರು ಕೂಡ ಅವರೇ ಆಗಿದ್ದಾರೆ. ಹಾಗಾಗಿ ಈ ಬಿಜೆಪಿಯವರಿಗೆ ಯಾವ ದೇವರ ಮೇಲೆ ಕೂಡ ನಂಬಿಕೆ ಇಲ್ಲ, ಯಾವ ಧರ್ಮದ ಮೇಲೆ ಕೂಡ ಗೌರವ ಇಲ್ಲ. ಅವರದ್ದಿರುವುದು ಬರೀ ರಾಜಕೀಯ ಮಾಡುವುದು ಬಿಜೆಪಿ ಮತ್ತು RSS. ಬಿಜೆಪಿ ಅಂತ ಹೇಳಿದ್ರೆ ಅದು ಬೇರೆ ಅಂತಲ್ಲ, ಬಿಜೆಪಿ ಮತ್ತು RSS ಅದು ಒಂದೇ ನಾಣ್ಯದ ಎರಡು ಮುಖಗಳು. ಯಾರು ಚಡ್ಡಿ ಹಾಕಿದ್ರೆ RSS, ಪ್ಯಾಂಟ್ ಹಾಕಿದ್ರೆ ಬಿಜೆಪಿ, ಇನ್ನು ಕೆಂಪು ಶಾಲು ಸುತ್ತಿಕೊಂಡ್ರೆ ಬಜರಂಗ ದಳ. ಈ ಒಂದೇ ವ್ಯಕ್ತಿಗಳ ಗುಂಪು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ವೇಷ ಹಾಕಿ ಅವರು ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಇಂತಹ ಬಿಜೆಪಿಯವರು ಇಡೀ ದೇಶದಲ್ಲಿ ಇವತ್ತು ಸೌಹಾರ್ದತೆಯನ್ನ ದೇಶದ್ದು ಹಾಳು ಮಾಡ್ತಾ ಇದ್ದಾರೆ. ನಮಗೆ ಗೊತ್ತುಂಟು, ಮಣಿಪುರ ಹೊತ್ತಿ ಉರಿಯುವಾಗ ಈ RSS ಒಬ್ಬರು ಪ್ರಾಡಕ್ಟ್, ಅವರಿಗೆ ಒಂದು ದಿವಸ ಮಣಿಪುರಕ್ಕೆ ಹೋಗಿ ಅಲ್ಲಿ ಅದನ್ನ ಖಂಡನೆ ಮಾಡ್ಲಿಕ್ಕೆ ಕೂಡ್ಲಿಲ್ಲ. ಎಷ್ಟೋ 6 ತಿಂಗಳು ಕಳೆದ ನಂತರ ಮಣಿಪುರಕ್ಕೆ ಹೋಗ್ತಾರೆ. ಇವರು ಹೀಗೆ ಈ ರೀತಿಯಾಗಿ ಇವರು ಯಾವುದೇ ರೀತಿಯ ದೇಶ ಪ್ರೇಮದ ಅಥವಾ ಒಂದು ಗಟ್ಟಿ ವ್ಯಕ್ತಿತ್ವವನ್ನು ಇಲ್ಲಿಯವರೆಗೆ RSS ನಿರ್ಮಾಣ ಮಾಡಿದ ವ್ಯಕ್ತಿಗಳು ತೋರಿಸಿದ್ದಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ RSS ಅದು ನೋಂದಾವಣೆ ಆಗಿದೆಯಾ, ನೋಂದಾವಣೆ ಮಾಡಿದ್ದೀರಾ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೇಳುವುದರ ಮೂಲಕ ಪ್ರಿಯಾಂಕಾ ಖರ್ಗೆ ಅವರು RSS ಗೆ ದೇಶ ಪ್ರೇಮದ ಪಾಠವನ್ನು ಮಾಡಿದ್ದಾರೆ. ದೇಶ ಪ್ರೇಮ ಅಂದ್ರೆ ಏನು? ದೇಶ ಪ್ರೇಮ ಅಂತ ಹೇಳಿದ್ರೆ ತಮ್ಮನ್ನು ತಾವು ಕಾನೂನಿನ ವ್ಯಾಪ್ತಿಗೆ ಒಳಪಡಿಸುವುದು ದೇಶ ಪ್ರೇಮ. ನಾನು ಕಾನೂನಿನ ವ್ಯಾಪ್ತಿಯಿಂದ ಹೊರಗೆ ಇರ್ತೇನೆ, ನನಗೆ ಇದ್ಯಾವುದು ಸಂಬಂಧ ಇಲ್ಲ, ನಾನು ನಿಮಗೆ ಉತ್ತರದಾಯಿ ಅಲ್ಲ ಅನ್ನುವುದು ಅದು ದೇಶ ಪ್ರೇಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನು ತಾವು ಹಣವನ್ನ ಕಲೆಕ್ಟ್ ಮಾಡಿದ್ದೇವೆ ಅದಕ್ಕೆ ಒಂದು ಸರಿಯಾದ ಲೆಕ್ಕವನ್ನ ಇಡುವುದು, ಅದಕ್ಕೆ ಅದರ ಲೆಕ್ಕವನ್ನ ಆಡಿಟ್ ಮಾಡುವುದು, ಅದನ್ನ ಯಾರು ತಮಗೆ ದೇಣಿಗೆ ಕೊಟ್ಟಿದ್ದಾರೋ ಅವರಿಗೆ ಮನ ದಟ್ಟ ಆಗುವ ಹಾಗೆ ಅವರಿಗೆ ಮನವರಿಕೆ ಮಾಡಿಕೊಡುವ ಜವಾಬ್ದಾರಿ ಕೂಡ ಅದು ಒಂದು ಸಂಸ್ಥೆಗೆ ಇರ್ತದೆ. ಅದುವೇ ನಿಜವಾದ ದೇಶ ಪ್ರೇಮ. ಆರ್ಥಿಕ ಪರಿಶುದ್ಧತೆ, ಆರ್ಥಿಕ ಅವ್ಯವಹಾರ ಮಾಡದೇ ಇರುವುದು, ಇದೆಲ್ಲವೂ ಕೂಡ ದೇಶ ಪ್ರೇಮದಲ್ಲಿ ಬರ್ತದೆ. ಅದೇ ರೀತಿ ದೇಶದ ಜನರನ್ನು ಕೂಡ ಪ್ರೀತಿಯಿಂದ ನೋಡುವುದು, ಅದು ಜಾತಿ ಧರ್ಮ ಮತಗಳ ಭೇದ ಇಲ್ಲದೆ, ಭಾಷೆಯ ಭೇದ ಇಲ್ಲದೆ ಈ ದೇಶದ ಎಲ್ಲರನ್ನು ಪ್ರೀತಿಸುವುದೇ ನಿಜವಾದ ದೇಶ ಪ್ರೇಮ. ಆದ್ರೆ RSS ನವರು ಇದು ಯಾವುದನ್ನು ಕೂಡ ಮಾಡದೆ ತಮಗೆ ಬೇಕಾದ ಹಾಗೆ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನು ದೇಶದ್ರೋಹಿಗಳು ಅನ್ನುವಂತ ಬ್ರ್ಯಾಂಡ್ ಮಾಡಿ ಅವರನ್ನ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇದು ಎಲ್ಲವೂ ಅತ್ಯಂತ ಖಂಡನೀಯವಾದಂತಹ ವಿಷಯ. RSS ನವರು ಇನ್ನಾದ್ರೂ ದೇಶ ಪ್ರೇಮವನ್ನು ರೂಢಿಸಿಕೊಳ್ಳಬೇಕು. ಪ್ರಿಯಾಂಕಾ ಖರ್ಗೆ ಅವರು ಎತ್ತಿದ ಪ್ರಶ್ನೆಗಳಿಗೆ ಅವರು ನ್ಯಾಯಬದ್ಧವಾದ ಗೌರವದ ಘನತೆಯ ಉತ್ತರವನ್ನ ನೀಡಿ ಅವರು ಆದಷ್ಟು ಬೇಗ